ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರೇಷ್ಮಾ ಗೌಡ ವ್ಲಾಗ್ಸ್. ನಾನು ರೇಷ್ಮಾ. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವತ್ತು ಚಿಕನ್ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಏನೇನು ಪದಾರ್ಥಗಳು ಬೇಕೋ ಎಲ್ಲನೂ ಮೊದಲೇ ಎತ್ತಿಟ್ಕೊಬಿಟ್ಟಿದ್ದೀನಿ. ಹಾಗೆ ಅನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಅಕ್ಕಿ ಕೂಡ ನೆನೆಸಿಟ್ಕೊಂಡಿದ್ದೀನಿ. ನಾನು ಅನ್ನನ ಕುಕ್ಕರಲ್ಲೆಲ್ಲ ಮಾಡಲ್ಲ, ಈ ರೀತಿ ಪಾತ್ರೆಯಲ್ಲಿ ಬಸ್ಕೋತೀನಿ. ಹಾಗೆ ಅದನ್ನು ಒಂದು ಸೈಡಲ್ಲಿ ಕಾಯಕ್ಕೆ ಇಟ್ಕೊಂಡೆ. ಹಾಗೆಯೇ ಮಸಾಲೆಗೆ ಏನೆಲ್ಲ ತೊಗೊಂಡಿದ್ದೀನಿ ಅಂದರೆ ಬೆಳ್ಳುಳ್ಳಿ, ಹುರ್ಗಡ್ಲೆ ಮತ್ತು ಚಕ್ಕೆ, ಮೆಣಸು, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಒಂದು ಸ್ವಲ್ಪ ಶುಂಠಿ, ಹಾಗೆ ಈರುಳ್ಳಿ, ಟೊಮೊಟೊ ಮತ್ತು ಕಾಯಿ ತುರಿ ಎಲ್ಲ ತೊಗೊಂಡಿದ್ದೀನಿ. ಇದು ಬರೀ ಸಾಂಬಾರಿಗೆ ಮಾತ್ರ ಅಲ್ಲ, ಇದ್ರ ಜೊತೆ ಚಾಪ್ಸು ಮತ್ತು ಗೊಜ್ಜು ಕೂಡ ಮಾಡಿದ್ದೀನಿ. ಅದನ್ನು ನಾನು ಶೇರ್ ಮಾಡಿಲ್ಲ, ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಚಿಕನ್ ಸಾಂಬಾರು ಮಾತ್ರ ಶೇರ್ ಮಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋಸಲ್ಲಿ ಅದನ್ನು ನಾನು ಶೇರ್ ಮಾಡ್ತೀನಿ. ಇದನ್ನು ಹಾಗೆ ಒಂದು ಸೈಡಲ್ಲಿ ಮೊಟ್ಟೆ ಕೂಡ ಬೇಯಕ್ಕೆ ಇಟ್ಕೋತಾ ಇದ್ದೀನಿ. ಇದು ನಮ್ಮದೇ ನಾಟಿ ಕೋಳಿ ಮೊಟ್ಟೆ. ಇದು ಬೇಕು ಬಿಟ್ರೆ ಒಟ್ಟಿಗೆ ಊಟಕ್ಕೆ ತೊಗೊಳಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಬೇಯಕ್ಕಾಕ್ತೆ. ಅದಕ್ಕೆ ಸ್ವಲ್ಪ ರುಚಿ ಸೇರಿಸಿ ಇಟ್ಟಿದ್ದೀನಿ. ಆಮೇಲೆ ಮಸಾಲೆಗೆ ಏನೇನು ಬೇಕೋ ಎಲ್ಲ ಐಟಮ್ಗಳನ್ನೂ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಮೊದಲಿಗೆ ಒಂದು 4 ಈರುಳ್ಳಿ, ಹಾಗೆ 1 ಟೊಮೊಟೊ, ಒಂದು 4 ಸ್ಪೂನಷ್ಟು ಮಟನ್ ಸಾಂಬಾರು ಪುಡಿ, ಅಂದರೆ ಈ ಸಾಂಬಾರು ಪುಡಿಗಳನ್ನ ನಾವು ಮನೇಲೇ ಮಾಡಿ ಇಟ್ಕೊಂಡಿರ್ತೀವಿ, ಯಾವಾಗಲೂ ರೆಡಿ ಇರುತ್ತೆ. ಅದನ್ನೇ ಸೇರಿಸ್ಕೊಂಡು ನಾನು ಜಾರ್ನಲ್ಲಿ ರುಬ್ಕೋತಾ ಇದ್ದೀನಿ. ಇದಕ್ಕೆ ಖಾರ ಅಂತ ಹೇಳ್ತೀವಿ. ಹಾಗೆಯೇ ನೀರನ್ನ ಕಾಯಕ್ಕಿಟ್ಟಿದ್ನಲ್ಲ, ಅದು ಕಾದಿತ್ತು. ಸೊ ಅಕ್ಕಿಗೆ ಹಾಕ್ಬಿಟ್ಟೆ, ಅನ್ನ ರೆಡಿ ಆಗಿಬಿಡ್ಲಿ ಅಂತ ಹೇಳ್ಬಿಟ್ಟು. ಹಾಗೆಯೇ ಖಾರನ ಒಂದು ಬಟ್ಲಿಗೆ ಹಾಕ್ಕೊಂಡೆ. ಅದೇ ಜಾರ್ಗೆ ಮತ್ತೆ ನಾನು ಮಸಾಲೆ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ. ಹಾಗೆ ಒಂದು ಅರ್ಧ ಹೋಳಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಒಂದು 6 ಜನಕ್ಕೆ 2 ಟೈಮ್ಗೆ ಅಂತ ಹೇಳಿದ್ರೆ ಇಷ್ಟು ಕಾಯಿ ತುರಿ ಬೇಕಾಗುತ್ತೆ. 1 ಇಂಚಷ್ಟು ಚಕ್ಕೆ, 1 ಇಂಚಷ್ಟು ಶುಂಠಿ, ಒಂದು ಸ್ವಲ್ಪ ಹುರ್ಗಡ್ಲೆ, ಒಂದು ಸ್ವಲ್ಪ ಮೆಣಸು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು, ಇದು ನಮ್ಮ ತೋಟದಲ್ಲೇ ಬೆಳೆದಿರುವಂಥ ಸೊಪ್ಪುಗಳು, ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡು ತೊಗೊಂಡು ಬರಬೇಕು. ಇದು ಫೈನ್ ಪೇಸ್ಟ್ ಆದರೆ ಚೆನ್ನಾಗಿರುತ್ತೆ. ಇದನ್ನು ಮಸಾಲೆ ಅಂತ ಹೇಳ್ಬಿಟ್ಟು ಕರಿತೀವಿ ನಾವು. ಹಾಗೆ ಒಂದು ಸೈಡಲ್ಲಿ ನಾನು ಅನ್ನಕ್ಕೆ ರೆಡಿ ಮಾಡಿದ್ನಲ್ಲ, ಅದು ಅನ್ನ ಬೆಂದಿತ್ತು. ಸೊ ಅದನ್ನು ಬಸ್ತಿಟ್ಕೊಂಡ್ಬಿಟ್ರೆ ಪಂಗಕ್ಕೆ ಇಟ್ಬಿಡ್ಬೋದು, ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಬಸ್ಕೊತಾ ಇದ್ದೀನಿ. ಅನ್ನ ಈ ರೀತಿನಲ್ಲಿ ಮಾಡಿದ್ರೆ ತುಂಬ ಉಡುಡಿಯಾಗುತ್ತೆ, ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಪಾತ್ರೆಯಲ್ಲಿ ಪಂಗಿಸ್ಬಿಟ್ರೆ ಸ್ವಲ್ಪ ಅಷ್ಟು ಉಡಿಯಾಗಿ ಬರೋದಿಲ್ಲ ಅಲ್ವಾ, ಅಷ್ಟು ಚೆನ್ನಾಗಿರೋದಿಲ್ಲ ಅನ್ನ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು. ಹಾಗೆಯೇ ಮೊಟ್ಟೆ ಕೂಡ ಬೇಯಕ್ಕೆ ಹಾಕಿದ್ನಲ್ಲ, ನಾಟಿ ಕೋಳಿ ಮೊಟ್ಟೆ ತುಂಬ ಚೆನ್ನಾಗಿ ಬೆಂದಿತ್ತು, ಅದನ್ನು ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಹಾಗೆ ನಾನೀಗ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಚಿಕನ್ ಎಲ್ಲ ತೊಳ್ಕೊಂಡು ತಂದಿಟ್ಕೊಂಡು ಒಂದು ಕುಕ್ಕರ್ನ ಒಲೆ ಮೇಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಸೇರಿಸಿ ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅದಕ್ಕೆ ಚಿಕನ್ನ ಸೇರಿಸ್ಕೊತಾ ಇದ್ದೀನಿ. ಚಿಕನ್ನು ಇದು ಒಂದು ಪೂರ್ತಿ ಕೋಳಿ ಇದೆ, ಮೊಟ್ಟೆ ಕೋಳಿ ಇದು. ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕನೂ ಫ್ರೈ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿಟ್ರೆ ಇದು ಚೆನ್ನಾಗಿ ಫ್ರೈ ಆಗಿರುತ್ತೆ. ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಬೇಗ ಬೇಯೋದಿಲ್ಲ, ಸ್ವಲ್ಪ ಲೇಟ್ ಆಗುತ್ತೆ ಬೇಯೋದು. ಸೊ ಬಾಯ್ಲರ್ ಕೋಳಿಯಷ್ಟು ಬೇಗ ಬೇಯೋಲ್ಲ, ಸ್ವಲ್ಪ ಜಾಸ್ತಿನೇ ಬೇಯಿಸ್ಕೋಬೇಕು. ಹಾಗೆ ಇದಕ್ಕೆ ಖಾರ ರೆಡಿ ಮಾಡಿಟ್ಟಿದ್ನಲ್ಲ, ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ನೀರು, ಅಂದರೆ ಬೇಯುವಷ್ಟು ನೀರು ಸೇರಿಸ್ಕೊಂಡ್ರೆ ಸಾಕು. ಇದಕ್ಕೀಗಲೇ ನಾನು ಮಸಾಲೆ ಸೇರಿಸ್ತಾ ಇಲ್ಲ, ಆಮೇಲೆ ಸೇರಿಸ್ಕೋತೀನಿ. ಸೊ ಅದಕ್ಕೆ ಬೇಯೋಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಅದಕ್ಕೆ ತಕ್ಕಷ್ಟು ರುಚಿನ ಸೇರಿಸ್ಬಿಟ್ಟು ಒಂದು 5ರಿಂದ 6 ವಿಷಲ್ನೇ ತೊಗೊಳ್ಳಿ. ಯಾಕೆ ಅಂದರೆ ಅದು ಚೆನ್ನಾಗಿ ಬೆಂದರೆ ಮಕ್ಳಿಗೂ ತಿನ್ನೋಕ್ಕಾಗುತ್ತೆ, ಇಲ್ಲಾಂದರೆ ಮಕ್ಕಳು ತಿನ್ನಲ್ಲ, ಸುಮ್ಮನೆ ಒಂದು ಸ್ವಲ್ಪ ತಿಂದ್ಬಿಟ್ಟು ಎತ್ತಿಟ್ಬಿಡ್ತಾರೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಒಂದು 5ರಿಂದ 6 ವಿಷಲ್ನೇ ತೊಗೋತೀನಿ. ಈ ರೀತಿ ತೊಗೊಂಡಿದ್ದಾದಮೇಲೆ ಅದನ್ನು ಹಾಗೆ ತಿನ್ಕೋಬೋದು, ಚೆನ್ನಾಗಿರುತ್ತೆ. ಮಸಾಲೆ ಸೇರಿಸಿಲ್ಲ ಅಂದ್ರೂ ಖಾರದಲ್ಲೇ ಚೆನ್ನಾಗಿರುತ್ತೆ. ಅದನ್ನು ಒಂದು 4-5 ಪೀಸ್ ಎತ್ತಿಟ್ಕೋತಾ ಇದ್ದೀನಿ ನಾನು ಮಕ್ಳಿಗೆ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು. ಇದಾದಮೇಲೆ ಇದಕ್ಕೆ ನಾನು ಮಸಾಲೆ ಸೇರಿಸ್ಕೋತೀನಿ. ಮಸಾಲೆ ಸೇರಿಸ್ಕೊಂಡು ಅದಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರನ್ನ ಹಾಕ್ಕೊಂಡು ನೋಡ್ಕೋಬೇಕು. ಅಂದರೆ ಸೌಟಲ್ಲಿ ಎತ್ತಿ ನಾವು ನೋಡಿದ್ರೆ ಗೊತ್ತಾಗುತ್ತೆ ನಮಗಿಷ್ಟು ತೆಳು ಸಾಕಾ ಸಾಂಬಾರು ಏನು ಅಂತ. ಸ್ವಲ್ಪ ತೆಳ್ಳನೇ ಇರಲಿ, ಜಾಸ್ತಿ ಗಟ್ಟಿಯಾಗ್ಬಿಟ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಸಾಂಬಾರು. ಇನ್ಮೇಲೆ ನಾವು ಕುಕ್ಕರ್ ಕ್ಯಾಪ್ ಹಾಕೋ ಅವಶ್ಯಕತೆ ಇಲ್ಲ, ಹಾಗೇ ಕುದಿ ಬರುತ್ತೆ. ಕುದಿ ಬಂದಾದಮೇಲೆ ಅದನ್ನು ಹಾಕ್ಕೊಂಡ್ರೆ ಸಾಕು. ಹಾಗೆ ನಾನು ಎತ್ತಿಟ್ಕೊಂಡಿದ್ನಲ್ಲ, ಅದನ್ನು ನನ್ನ ಮಗಳಿಗೆ ಕೊಟ್ಟೆ, ಅವಳು ತಿಂತಾ ಇದ್ಲು. ಅಂದರೆ ಮುದ್ದೆ ಎಲ್ಲ ಮಾಡುವಷ್ಟೊತ್ತಿಗೆ ಅವಳಿಗೂ ಹೊಟ್ಟೆ ಹಸಿತಿರುತ್ತೆ ಅಲ್ವಾ, ಅದಕ್ಕೆ ಹಾಕ್ಕೊಟ್ಟೆ. ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಾಗುತ್ತೆ ಸಾಂಬಾರು ಈ ರೀತಿನಲ್ಲಿ ಮಾಡಿಕೊಂಡ್ರೆ. ಹಾಗೆಯೇ
ನಾನು ಮುದ್ದೆಗೂ ಇಟ್ಕೊಂಡಿದ್ದೆ. ಯಾಕೆ ಅಂತಂದರೆ ಈಗ ಸಾಂಬಾರು ರೆಡಿ ಇತ್ತಲ್ಲ, ಮುದ್ದೆ ಮಾಡಿಬಿಟ್ರೆ ರೈಸ್ ಕೂಡ ರೆಡಿ ಇತ್ತಲ್ಲ, ಎಲ್ಲರಿಗೂ ಊಟ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಮುದ್ದೆ ಕಟ್ಟಿಟ್ಕೋತಾ ಇದ್ದೀನಿ. ನಮ್ಮ ಮನೆಯಲ್ಲಿ ನಾವು 6 ಜನ ಇರೋದ್ರಿಂದ ನನ್ನ ಚಿಕ್ಕ ಮಗಳು ಮುದ್ದೆ ತಿನ್ನಲ್ಲ. 5 ಜನಕ್ಕೆ ಮುದ್ದೆ ಮಾಡಿರ್ತೀನಿ. 4 ಮುದ್ದೆ ದಪ್ಪದು, 1 ಸಣ್ಣದು ಮುದ್ದೆ ಮಾಡ್ಕೊಂಡಿರ್ತೀನಿ ನನ್ನ ದೊಡ್ಡ ಮಗಳಿಗೋಸ್ಕರ. ಹಾಗೆಯೇ ಅಡುಗೆ ಎಲ್ಲ ರೆಡಿ ಆಯ್ತಲ್ಲ, ಎಲ್ಲನೂ ಡೈನಿಂಗ್ ಟೇಬಲ್ ಮೇಲೆ ತಂದಿಟ್ಟು ಬಡಿಸೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ನೋಡು ಸಾಂಬಾರು ಎಷ್ಟು ಚೆನ್ನಾಗಾಗಿದೆ. ಇಷ್ಟು ಹದದಲ್ಲಿ ಇಟ್ಟರೆ ಸಾಕಾಗುತ್ತೆ. ಹಾಗೆ ರೈಸ್ ಕೂಡ ರೆಡಿ ಇತ್ತು. ಹಾಗೆ ಮೊಟ್ಟೆಗಳನ್ನೂ ಎಲ್ಲನೂ ಎಡ್ದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬಾಳೆ ಎಲೆ ಊಟ ಬಡಿಸ್ಬಿಡೋಣ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈರುಳ್ಳಿ, ನಿಂಬೆಹಣ್ಣು, ಮೊಟ್ಟೆ, ಮುದ್ದೆ ಮತ್ತು ಅದಕ್ಕೆ ಸ್ವಲ್ಪ ಗೊಜ್ಜು ರೆಡಿ ಮಾಡಿದೆ ಅಂತ ಹೇಳಿದ್ನಲ್ಲ, ನಾನು ಅದನ್ನು ಶೇರ್ ಮಾಡಿಲ್ಲ. ಗೊಜ್ಜು ಮತ್ತು ಚಿಕನ್ ಚಾಪ್ಸು ಹಾಗೆಯೇ ಸಾಂಬಾರು ಎಲ್ಲನೂ ಹಾಕಿ ಬಡಿಸಿ ಆಯಿತು. ಎಲ್ಲರದ್ದು ಊಟನೂ ಕೂಡ ಮುಗೀತು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಾಗಿತ್ತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ, ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ.